ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KCET ಒಂದು ಪ್ರಾವಿಷನಲ್ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿನ್ನೆ ಪ್ರಾವಿಷನಲ್ ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ, ನೀವು ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟು ಇವತ್ತು 4 ಅಥವಾ 5 ಗಂಟೆಗೆ ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಇವಾಗ ಏನು ಪ್ರಾವಿಷನಲ್ ರಿಸಲ್ಟ್ ಬಂದಿದೆ ನೋಡಿ, ಈ ಒಂದು ರಿಸಲ್ಟ್ ಇಟ್ಕೊಂಡು ನೀವು ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಏನಕ್ಕಪ್ಪ ಅಂದರೆ ಸ್ಲೈಟಾಗಿ ನಿಮಗೆ KCET ಒಂದು ಫೈನಲ್ ರಿಸಲ್ಟಲ್ಲಿ ಸ್ವಲ್ಪ ಕಾಲೇಜಸ್ಗಳು ಚೇಂಜ್ ಆಗುತ್ತೆ. ಕಟ್ ಆಫ್ ವೇರಿಯೇಷನ್ ಆಗೋದ್ರಿಂದ ಕಾಲೇಜಸ್ಗಳು ಬಂದ್ಬಿಟ್ಟು ಫೈನಲ್ ಲಿಸ್ಟಲ್ಲಿ ಚೇಂಜ್ ಆಗುತ್ತೆ. ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೋ ಅದೊಂದು 95% ನಾರ್ಮಲ್ ಕಟ್ ಆಫ್ ವೇರಿಯೇಷನ್ ಆಗಲಿಲ್ಲ ಅಂದರೆ ಅದೇ ಕಾಲೇಜಸ್ಸೇ ಇರುತ್ತೆ. ಒಂದು ವೇಳೆ ಕಟ್ ಆಫ್ ಏನಾರ ವೇರಿಯೇಷನ್ ಆಯಿತು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಕೂಡ ಫೈನಲ್ ರಿಸಲ್ಟಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಚೇಂಜ್ ಆಗುತ್ತೆ. ಸೆಕೆಂಡ್ ರೌಂಡನ್ನು ಕೂಡ ತುಂಬ ಜನಕ್ಕೆ ಚೇಂಜ್ ಆಗಿದೆ. ಸೊ ಅದೇ ಥರನೇ ಥರ್ಡ್ ರೌಂಡಲ್ಲೂ ಕೂಡ ಚೇಂಜ್ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಪ್ರೊವಿಷನಲ್ ರಿಸಲ್ಟ್ನ ನಾರ್ಮಲ್ ರಿಸಲ್ಟ್ ಆಗಿ ನೋಡಿ. ಇವತ್ತೇನು ಫೈನಲ್ ರಿಸಲ್ಟ್ ಬರುತ್ತೆ ನೋಡಿ, ಆ ಒಂದು ರಿಸಲ್ಟ್ನ ನೀವು ಆ ಒಂದು ರಿಸಲ್ಟ್ ನಿಮಗೆ ಏನೋ ಪಕ್ಕ ಆ ಒಂದು ಸೀಟ್ ಏನು ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಸೀಟ್ ಅಲಾಟ್ಮೆಂಟ್ನ ತೊಗೊಂಡೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ ಅದೇ ಕಾಲೇಜ್. ಒಂದು ವೇಳೆ ಆ ಒಂದು ಕಾಲೇಜ್ ನನಗೆ ಬೇಡ ಅಂತ ಕೂತ್ಕೊಂಡ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಇದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಒಂದು ವೇಳೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ನೀವು ಏನು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಸೀಟ್ ಹೋಲ್ಡಲ್ಲಿ ಇರುತ್ತೆ. ಇವಾಗ ಕಾಸ್ಟ್ ಆನ್ ಡೆಪಾಸಿಟ್ನ ನೀವು ಪೇ ಮಾಡಿದ್ದೀರಾ ಅಂದರೆ ಇವಾಗ ಏನು ಥರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಸೀಟ್ ಅಲಾಟ್ಮೆಂಟ್ ಬಂದ್ಬಿಟ್ಟು ನಿಮಗಿಲ್ಲಿ ನಿಮಗೆ ಬೇಡ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅದನ್ನು ಕೂಡ ನೀವು ತೊಗೋಬೋದು. ಯಾವ 2 ಕಾಲೇಜಲ್ಲಿ ಯಾವ ಕಾಲೇಜ್ ಬೇಕಾದ್ರೂ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಬಿಟ್ಟರೆ. ಸೊ ಯಾರೆಲ್ಲ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಏನೋ ಸೆಕೆಂಡ್ ರೌಂಡಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ ಅದು ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಓಕೆನಾ? ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆ ಒಂದು ಸೀಟ್ ಇಟ್ಕೊಂಡು ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲನೂ ಕೂಡ ಒಂದು ನೋಟಿಫಿಕೇಶನ್ ಬರುತ್ತೆ. ಒಂದು ನೋಟಿಫಿಕೇಶನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ಪ್ರೊವಿಷನಲ್ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಲ್ಲ ಅಂದರೆ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.